ಸರ್ಕಾರ ನೀಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಕಳೆದ 4 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾರೆ, ಕೆಲವರು ಒಂದು 2 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಇಲ್ಲಿ ಬೀದಿ ವ್ಯಾಪಾರಿಗಳು ಕೂಡ ಕೆಲವರು ಇದ್ದಾರೆ, ಅವರನ್ನು ಮಾತಾಡ್ಸ್ತೇನೆ. ಮತ್ತು ಬೇರೆ ಮಹಿಳೆಯರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸ್ತೇನೆ. ನಿಮಗೆ ಬರ್ತಾ ಇದೆಯಾ ಹೇಗೆ ಗೃಹಲಕ್ಷ್ಮಿ? ಬರ್ತೈತೆ ಸರ್. ಇವಾಗ ಒಂದು 2 ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಇವಾಗ 2 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ ಸರ್. ಅದಕ್ಕೆ ಕಷ್ಟ ಆಗ್ತಿದೆ. 2,000 ರೂಪಾಯಿ ನಮಗೆ ಬಂದರೆ ಎಂಥ ಖರ್ಚಿಗೆಲ್ಲ ಆಗ್ತಲ್ಲ ಸರ್. ನಾವು ವ್ಯಾಪಾರ ದುಡಿಲಿಕ್ಕಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ಕೂಲಿ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅವೇನೋ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಅದನ್ನು ನಮಗೆ 2 ತಿಂಗಳಿಂದ ಬರ್ತಾ ಇಲ್ಲ ಗೃಹಲಕ್ಷ್ಮಿ. ಚೆಕ್ ಮಾಡಿದ್ದೀವಿ ಸರ್, ಮಾಡಿ ಬರಲಿಲ್ಲ. ಹೌದು ಸರ್. ಏನಕ್ಕೆ ಬಳಕೆ ಮಾಡ್ತಿದ್ರಿ ಆ 2,000 ರೂಪಾಯಿನ? ಯಾವುದು ಬಾಕಿ ಮಾಡ್ತಾ ಇಲ್ಲ ಸರ್, ನಾವು ತೊಗೊಳ್ತೇವೆ. ಏನಕ್ಕೆ ಯಾವುದಕ್ಕೆ ಖರ್ಚು ಮಾಡ್ತಿದ್ರಿ? ಖರ್ಚಿಗೆ ಬೀದಿ ವ್ಯಾಪಾರಕ್ಕೆ, ಸಾಮಾನಿಗೆ, ಅಕ್ಕಿ ಸಾಮಾನಿಗೆ, ಮನೆಯಲ್ಲಿ ಬೇಗ ಥಿಂಗ್ಸ್ಗಳಿಗೆಲ್ಲ ಸ್ವಲ್ಪ ಖರ್ಚು ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನು ಗೊತ್ತಾ, 1 ತಿಂಗಳು 2 ಸಲದ ಬಂತು. ಇವಾಗ 2 ತಿಂಗಳು ಮುಂಚೆ, ಆಮೇಲೆ 2 ತಿಂಗಳು ಬಂದಿಲ್ಲ ಸರ್. ಇಲ್ಲ ಚೆಕ್ ಮಾಡಿದ್ದೀವಿ. ಅಲ್ಲ, ನಮ್ಮ ಮೊಬೈಲಿಗೆ ಇದು ಬರ್ತದೆ, ಮೆಸೇಜ್ ಬರ್ತದೆ, ಬಂದಿಲ್ಲ. ಕಷ್ಟ ಆಗುತ್ತೆ ಸರ್. ಅದು ಕಷ್ಟ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. 2,000 ಬಂದರೆ, ನೀವು ಬಂದರೆ ಒಳ್ಳೆಯದು. ಸಂಘಗಳುಂಟು 2-3 ಸಂಘ ಕಟ್ಟಕ್ಕೆ. ಸ್ವಲ್ಪ ಏನಾದರೂ ಮನೆ ಪ್ರಾಬ್ಲಮ್ಮು ಏನಾದರೂ ಇದಾಗುತ್ತೆ, ಸಾಮಾನಿಗೆ ಏನಕ್ಕಾದ್ರೂ ಸ್ವಲ್ಪ. ಮಾಡಿದ್ದೀನಿ, ಇವಾಗ ಬರ್ತಾ ಇಲ್ಲ. 4 ತಿಂಗಳಾಯ್ತು. ಇಲ್ಲ ಚೆಕ್ ಮಾಡಿದೆ. ನಮ್ಮ ಮನೆ ಗೋಣಿಕೊಪ್ಪ ಕಳತ್ ಮಾಡು, ಬಂದಿಲ್ಲ. ಬರ್ತಾ ಇತ್ತು. ಇಲ್ಲ, ವಿಚಾರ ಮಾಡಿಲ್ಲ. ಬಂದರೆ ಒಳ್ಳೇದಾಗುತ್ತೆ, ಖರ್ಚಿಗೆ ಒಳ್ಳೇದಾಗುತ್ತೆ ಅಂತಲ್ಲ. ಇಲ್ಲೇ ಬಂದಿದ್ದು ಬೇರೆ ಬೇರೆ ಕಡೆಯಿಂದ ಹೋಗ್ತಾ ಇರ್ತದೆಲ್ಲ, ರೇಟ್ ಜಾಸ್ತಿ ಮಾಡ್ತಿರ್ತಾರೆ. ಇಲ್ಲೇ ಅಲ್ಲೇ ಬಂದರೆ ಒಂದು ಸಲನೂ ಬಂದದ್ದು ಈಗ ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾರೆ, ಬಂದೇ ಇಲ್ಲ. 2 ತಿಂಗಳಲ್ಲ, ನಾನು ಅಪ್ಲಿಕೇಶನ್ ಕೊಟ್ಟರೂ ಬಂದಿಲ್ಲ. ಅದು ಅಲ್ಲಿ ಕಾಂಗ್ರೆಸ್ ಇವರವ್ರಿಗೆ ಹೇಳ್ತಾ ಇದ್ದೆ, ಅವ್ರು ಕೇಳ್ತಾ ಇಲ್ಲ. ಏನು ಮಾಡು, ಯಾವ ಅಧಿಕಾರಿನ ಕೇಳು ಸರ್, ಎಲ್ಲ ಅಧಿಕಾರಿಗೂ ಉಲ್ಟಾ ಹೊಡಿಯೋರೇ ಇರೋರು. ನೋಡಿ, ಈ ಗೃಹಲಕ್ಷ್ಮಿ ನಿಜವಾಗಿ ಬೇಕಾಗಿರಲಿಲ್ಲ. ಗರೀಬರಿಗೆ ಯಾರಾದರೂ ಕೊಟ್ಟಿದ್ರೆ, ಮಕ್ಕಳಿಗೆ ಓದಲಿಕ್ಕೆ ದುಡ್ಡು ಕೊಟ್ಟಿದ್ರೆ ಸ್ವಲ್ಪ ಪ್ರಯೋಜನ ಇತ್ತು. ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ. ಅದು ಏನು ಕತೆ ಅಂತ ಹೇಳಿದ್ರೆ, ನಮ್ಮಿಂದೆಲ್ಲ ಕಿತ್ಕೊಳ್ತಾರೆ. ಆಯಿತಾ, ಕೊಡಿ ಇಷ್ಟ ಆಗಲೇಬೇಕು ಅಂತ. ನಂತರ ಪುನಃ ನಮಗೆ ಕೊಡ್ತಾರೆ ಪ್ರೀತಿಗೆ, ಪುನಃ ಅವರ ಕಷ್ಟಕ್ಕೆ ಕಿತ್ಕೊಳ್ತಾರೆ. ಏನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಲ್ಲ. ನಿಮಗೆ 1 ತಿಂಗಳು ಸಿಕ್ಕಿಲ್ಲ? ನಾ ಅಪ್ಲೈ ಮಾಡಿ ಬಂದೇ ಇಲ್ಲ. ಅದರಿಂದ ಸರ್, ಇದು ಗೌರ್ಮೆಂಟ್ದು ಸರಿ ಇಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಗೌರ್ಮೆಂಟ್ದು ಸರಿ ಇಲ್ಲ. ಈಗ ಕಣ್ಣಿಲ್ಲದ ಕಾಲಿಲ್ಲದವರಿಗೆ, ಅವರ ಮಕ್ಕಳಿಗೆಲ್ಲ ಓದಲಿಕ್ಕೆ ದುಡ್ಡು ಕೊಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ. ಇದು ಏನು ಗೌರ್ಮೆಂಟ್ ಹೇಳ್ತಾರೆ, ಅವ್ರು ಇಷ್ಟ ಬಂದಾಗೆ ಅವರು ಮಾಡ್ತಾರೆ, ಇಷ್ಟ ಬಂದಾಗೆ ಕಿತ್ಕೊಳ್ತಾರೆ. ನಾಳೆ ಬರ್ತದೆ, ನಾಡು ಬರ್ತದೆ ಅಂತ. ಯಾಕೆ ಸರ್ ಓಟ್ ಹಾಕಿ ಇವ್ರನ್ನ ತಂದಿದ್ದು? ಓಟ್ ಹಾಕ್ಬೇಕಂತ ಅವಶ್ಯಕತೆ ಇತ್ತಾ? ಸರ್ಕಾರವೇ ಈ ಥರ ಗುಳುಮ್ ಮಾಡಲಿಕ್ಕೆ ಆದಮೇಲೆ ನಮ್ಮನ್ನೇನು ನೋಡಲಿಕ್ಕೆ ಉಂಟೇಳಿ? ಏನು ನೋಡಲಿಕ್ಕಿಲ್ಲ. ನಿಮಗೆ ನೀವು ಮಾಡಿದ್ದೀರಾ? ಬರ್ತಾ ಇದೆ ಹೇಗೆ ನಿಮಗೆ? ಬರ್ತಾ ಇದೆ ಸರ್, ಬರ್ತಾ ಇದೆ. ಕಳೆದ ತಿಂಗಳು ಬಂದಿದೆ, ಈ ತಿಂಗಳು ಬರಲಿಲ್ಲ. ಇನ್ನು ಬರ್ತದೆ 20ನೇ ತಾರೀಕು ಕಳೆದ ಮೇಲೆ. ಆದರೆ ನನಗೆ ಪೆನ್ಷನ್ ಬರ್ತಾ ಇಲ್ಲ. ಯಾವ ಪೆನ್ಷನ್ ಮಾಡಿದ್ದೀರಿ? ಗಂಡ ಸತ್ತಿದ್ದಕ್ಕೆ ವಿಧಿ ಪೆನ್ಷನ್. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಒಂದು 6 ತಿಂಗಳಿಂದ ಬರ್ತಾ ಇಲ್ಲ. ಈಗ ಇದು 2,000 ರೂಪಾಯಿ ಬರ್ತಾ ಇದೆ, ಆ ಪೆನ್ಷನ್ ಬರ್ತಾ ಇಲ್ಲ. ಎಷ್ಟು ತಿಂಗಳು? 8 ತಿಂಗಳಿಂದ ಬರ್ತಾ ಇಲ್ವಾ? ಯಾರನ್ನಾರು ಕೇಳಿದ್ರೆ ಹೋಗಿ ಕೇಳಿದ ವಿಚಾರಿಸಿದೆ ಬ್ಯಾಂಕಲ್ಲಿ, ಬರ್ತದಮ್ಮ ಅಂತ ಹೇಳಿದರು, ಬಂದಿಲ್ಲ. ಒಟ್ಟರೆ ಕೆಲವರಿಗೆ ಬರ್ತಾ ಇದೆ, 4 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಕೆಲವರು 2 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕೆಲವರಿಗೆ ವಿಡೋ ಪೆನ್ಷನ್ ಅಂತ ಏನಿದೆ, ಅದು ಈಗ ನಾವು ಮಾತಾಡಿಸಿದಾಗ ಗೊತ್ತಾಗಿರುವಂಥದ್ದು, ಅವರಿಗೆ 8 ತಿಂಗಳಿಂದ ವಿಡೋ ಪೆನ್ಷನ್ ಬರ್ತಾ ಇದೆ, 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹಲವು ಸಮಸ್ಯೆಗಳಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸರ್ಕಾರ ನೀಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಕಳೆದ 4 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಒಂದು 2 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಇಲ್ಲಿ ಬೀದಿ ವ್ಯಾಪಾರಿಗಳು ಕೂಡ ಕೆಲವರು ಇದ್ದಾರೆ, ಅವರನ್ನು ಮಾತಾಡ್ಸ್ತೇನೆ. ಮತ್ತು ಬೇರೆ ಮಹಿಳೆಯರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸ್ತೇನೆ. ನಿಮಗೆ ಬರ್ತಾ ಇದೆಯಾ ಹೇಗೆ ಗೃಹಲಕ್ಷ್ಮಿ? ಬರ್ತೈತೆ ಸರ್. ಇವಾಗ ಒಂದು 2 ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಇವಾಗ 2 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ ಸರ್. ಅದಕ್ಕೆ ಕಷ್ಟ ಆಗ್ತಿದೆ.
2,000 ರೂಪಾಯಿ ನಮಗೆ ಬಂದರೆ ಎಂಥ ಖರ್ಚಿಗೆಲ್ಲ ಆಗ್ತಲ್ಲ ಸರ್. ನಾವು ವ್ಯಾಪಾರ ದುಡಿಲಿಕ್ಕಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ಕೂಲಿ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅವೇನೋ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅದರಿಂದ ನಮಗೆ 2 ತಿಂಗಳಿಂದ ಬರ್ತಾಯಿಲ್ಲ ಗೃಹಲಕ್ಷ್ಮಿ. ಚೆಕ್ ಮಾಡಿದ್ದೀವಿ ಸರ್, ಮಾಡಿ ಬರಲಿಲ್ಲ. ಹೌದು ಸರ್. ಏನಕ್ಕೆ ಬಳಕೆ ಮಾಡ್ತಿದ್ರಿ ಆ 2,000 ರೂಪಾಯಿನ? ಯಾವುದು ಬಾಕಿ ಮಾಡ್ತಾಯಿಲ್ಲ ಸರ್, ನಾವು ತೊಗೊಳ್ತೇವೆ. ಏನಕ್ಕೆ ಯಾವುದಕ್ಕೆ ಖರ್ಚು ಮಾಡ್ತಿದ್ರಿ? ಖರ್ಚಿಗೆ ಬೀದಿ ವ್ಯಾಪಾರಕ್ಕೆ, ಸಾಮಾನಿಗೆ, ಅಕ್ಕಿ ಸಾಮಾನಿಗೆ, ಮನೆಯಲ್ಲಿ ಬೇಗ ಥಿಂಗ್ಸ್ಗಳಿಗೆಲ್ಲ ಸ್ವಲ್ಪ ಖರ್ಚು ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನು ಗೊತ್ತಾ, ಯಾವ 1 ತಿಂಗಳು 2 ಸಲದ ಬಂತು, ಇವಾಗ 2 ತಿಂಗಳು ಮುಂಚೆ, ಆಮೇಲೆ 2 ತಿಂಗಳು ಬಂದಿಲ್ಲ ಸರ್. ಇಲ್ಲ ಇಲ್ಲ, ಚೆಕ್ ಮಾಡಿದ್ದೀವಿ. ಅಲ್ಲ, ನಮ್ಮ ಮೊಬೈಲಿಗೆ ಇದು ಬರ್ತದೆ, ಮೆಸೇಜ್ ಬರ್ತದೆ, ಬಂದಿಲ್ಲ. ಕಷ್ಟ ಆಗುತ್ತೆ ಸರ್, ಅದು ಕಷ್ಟ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 2,000 ಬಂದರೆ, ನೀವು ಬಂದರೆ ಒಳ್ಳೆಯದು. ಸಂಘಗಳು ಉಂಟು 2-3 ಸಂಘ ಕಟ್ಟಕ್ಕೆ. ಸ್ವಲ್ಪ ಏನಾದರೂ ಮನೆ ಪ್ರಾಬ್ಲಮ್ಮು ಏನಾದರೂ ಇದಾಗುತ್ತೆ, ಸಾಮಾನಿಗೆ ಏನಕ್ಕಾದ್ರೂ ಸ್ವಲ್ಪ. ಮಾಡಿದ್ದೀನಿ, ಇವಾಗ ಬರ್ತಾ ಇಲ್ಲ. 4 ತಿಂಗಳಾಯ್ತು. ಇಲ್ಲ ಇಲ್ಲ, ಚೆಕ್ ಮಾಡಿದೆ. ನಮ್ಮನೆ ಗೋಣಿಕೊಪ್ಪ ಕಳತ್ ಮಾಡು, ಬಂದಿಲ್ಲ. ಬರ್ತಾ ಇತ್ತು. ಇಲ್ಲ, ವಿಚಾರ ಮಾಡಿಲ್ಲ. ಬಂದರೆ ಒಳ್ಳೇದಾಗೆ, ಖರ್ಚಿಗೆ ಒಳ್ಳೇದಾಗುತ್ತೆ ಅಂತಲ್ಲ. ಇಲ್ಲೇ ಬಂದಿದ್ದು ಬೇರೆ ಬೇರೆ ಕಡೆಯಿಂದ ಹೋಗ್ತಾ ಇರ್ತದೆಲ್ಲ, ರೇಟ್ ಜಾಸ್ತಿ ಮಾಡ್ತಿರ್ತಾರೆ. ಇಲ್ಲೇ ಅಲ್ಲೇ ಬಂದರೆ ಒಂದು ಸಲನೂ ಬಂದಿದೆ. ಬಂದದ್ದು ಈಗ ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾರೆ, ಬಂದೇ ಇಲ್ಲ. 2 ತಿಂಗಳಲ್ಲ, ನಾನು ಅಪ್ಲಿಕೇಶನ್ ಕೊಟ್ಟರೂ ಬಂದಿಲ್ಲ. ಅದು ಅಲ್ಲಿ ಕಾಂಗ್ರೆಸ್ ಇವರವ್ರಿಗೆ ಹೇಳ್ತಾ ಇದ್ದೆ, ಅವ್ರು ಕೇಳ್ತಾ ಇಲ್ಲ. ಏನು ಮಾಡು, ಯಾವ ಅಧಿಕಾರಿನ ಕೇಳು ಸರ್, ಎಲ್ಲ ಅಧಿಕಾರಿಗೂ ಉಲ್ಟಾ ಹೊಡಿಯೋರೇ ಇರೋರು. ನೋಡಿ, ಈ ಗೃಹಲಕ್ಷ್ಮಿ ನಿಜವಾಗಿ ಬೇಕಾಗಿರಲಿಲ್ಲ. ಗರೀಬರಿಗೆ ಯಾರಾದರೂ ಕೊಟ್ಟಿದ್ರೆ, ಮಕ್ಕಳಿಗೆ ಓದಲಿಕ್ಕೆ ದುಡ್ಡು ಕೊಟ್ಟಿದ್ರೆ ಸ್ವಲ್ಪ ಪ್ರಯೋಜನ ಇತ್ತು. ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ. ಅದು ಏನು ಕತೆ ಅಂತ ಹೇಳಿದ್ರೆ, ನಮ್ಮಿಂದೆಲ್ಲ ಕಿತ್ಕೊಳ್ತಾರೆ, ಆಯಿತಾ, ಕೊಡಿ ಇಷ್ಟ ಆಗಲೇಬೇಕು ಅಂತ. ನಂತರ ಪುನಃ ನಮಗೆ ಕೊಡ್ತಾರೆ ಪ್ರೀತಿಗೆ, ಪುನಃ ಅವರು ಅವರ ಕಷ್ಟಕ್ಕೆ ಕಿತ್ಕೊಳ್ತಾರೆ. ಏನು ಮಾಡೋಕ್ಕಾಯ್ತದೆ, ಏನು ಮಾಡೋಕ್ಕಾಗಲ್ಲ. ನಿಮಗೆ 1 ತಿಂಗಳು ಸಿಕ್ಕಿಲ್ಲ? ನಾ ಅಪ್ಲೈ ಮಾಡಿ ಬಂದೇ ಇಲ್ಲ. ಅದರಿಂದ ಸರ್, ಇದು ಗೌರ್ಮೆಂಟ್ದು ಸರಿ ಇಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ಗೌರ್ಮೆಂಟ್ದು ಸರಿ ಇಲ್ಲ. ಈಗ ಕಣ್ಣಿಲ್ಲದ ಕಾಲಿಲ್ಲದವರಿಗೆ, ಅವರ ಮಕ್ಕಳಿಗೆಲ್ಲ ಓದಲಿಕ್ಕೆ ದುಡ್ಡು ಕೊಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ. ಇದು ಏನು ಗೌರ್ಮೆಂಟ್ ಹೇಳ್ತಾರೆ, ಅವ್ರು ಇಷ್ಟ ಬಂದಾಗ ಅವರು ಮಾಡ್ತಾರೆ, ಇಷ್ಟ ಬಂದಾಗೆ ಕಿತ್ಕೊಳ್ತಾರೆ. ನಾಳೆ ಬರ್ತದೆ, ನಾಡು ಬರ್ತದೆ ಅಂತ. ನಾವೆಲ್ಲ ಯಾಕೆ ಸರ್ ಓಟ್ ಹಾಕಿ ಇವ್ರನ್ನ ತಂದಿದ್ದು? ಓಟ್ ಹಾಕ್ಬೇಕಂತ ಅವಶ್ಯಕತೆ ಇತ್ತಾ? ಸರ್ಕಾರವೇ ಈ ಥರ ಗುಳುಮ್ ಮಾಡಲಿಕ್ಕೆ ಆದಮೇಲೆ ನಮ್ಮನ್ನೇನು ನೋಡಲಿಕ್ಕೆ ಉಂಟೇಳಿ? ಏನು ನೋಡಲಿಕ್ಕಿಲ್ಲ. ನಿಮಗೆ ನೀವು ಮಾಡಿದ್ದೀರಾ, ಬರ್ತಾ ಇದೆ ಹೇಗೆ ನಿಮಗೆ? ಬರ್ತಾ ಇದೆ ಸರ್, ಬರ್ತಾ ಇದೆ. ಕಳೆದ ತಿಂಗಳು ಬಂದಿದೆ, ಈ ತಿಂಗಳು ಬರಲಿಲ್ಲ. ಇನ್ನು ಬರ್ತದೆ 20ನೇ ತಾರೀಕು ಕಳೆದ ಮೇಲೆ. ಆದರೆ ನನಗೆ ಪೆನ್ಷನ್ ಬರ್ತಾ ಇಲ್ಲ. ಯಾವ ಪೆನ್ಷನ್ ಮಾಡಿದ್ದೀರಿ? ಗಂಡ ಸತ್ತಿದ್ದಕ್ಕೆ ವಿಧಿ ಪೆನ್ಷನ್. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? ಒಂದು 6 ತಿಂಗಳಿಂದ ಬರ್ತಾ ಇಲ್ಲ. ಈಗ ಇದು 2,000 ರೂಪಾಯಿ ಬರ್ತಾ ಇದೆ, ಆ ಪೆನ್ಷನ್ ಬರ್ತಾ ಇಲ್ಲ. ಎಷ್ಟು ತಿಂಗಳು? 8 ತಿಂಗಳಿಂದ ಬರ್ತಾ ಇಲ್ವಾ? ಯಾರನ್ನಾರು ಕೇಳಿದ್ರೆ ಹೋಗಿ ಕೇಳಿದ ವಿಚಾರಿಸಿದೆ ಬ್ಯಾಂಕಲ್ಲಿ, ಬರ್ತದಮ್ಮ ಅಂತ ಹೇಳಿದರು, ಬಂದಿಲ್ಲ. ಒಟ್ಟರೆ ಕೆಲವರಿಗೆ ಬರ್ತಾ ಇದೆ, 4 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಕೆಲವರು 2 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳಿದ್ರೆ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕೆಲವರಿಗೆ ವಿಡೋ ಪೆನ್ಷನ್ ಅಂತ ಏನಿದೆ, ಅದು ಈಗ ನಾವು ಮಾತಾಡಿಸಿದಾಗ ಗೊತ್ತಾಗಿರುವಂಥದ್ದು, ಅವರಿಗೆ 8 ತಿಂಗಳಿಂದ ವಿಡೋ ಪೆನ್ಷನ್ ಬರ್ತಾ ಇದೆ, 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಹಲವು ಸಮಸ್ಯೆಗಳಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.